ಹೆಲೋ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಪರಿಸರ ರಕ್ಷಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು ನಮ್ಮ ಜೀವ ರಚನೆಯ ಮೂಲ ಪರಿಸರ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ ಎಲ್ಲವೂ ಕೂಡ ಪ್ರಕೃತಿಯಿಂದಲೇ. ಪರಿಸರ ಎಂದರೆ ನಮ್ಮ ಜೀವನದ ಶಕ್ತಿ. ನದಿ, ಬೆಟ್ಟ, ಮರಗಳಿಲ್ಲದೆ ಜೀವನವೇ ಅಸಾಧ್ಯ. ಆದರೆ ಇಂದು ನಾವು ಪ್ರಕೃತಿಯನ್ನು ನಮ್ಮ ಸ್ವಾರ್ಥಕ್ಕಾಗಿ ನಾಶ ಮಾಡುತ್ತಿದ್ದೇವೆ. ಅನೇಕ ಮರಗಳನ್ನು ಕಡಿದು ನದಿಗಳನ್ನು ಮಾಲಿನ್ಯಗೊಳಿಸುತ್ತಿದ್ದೇವೆ. ಇದು ನಾಳೆಯ ಅಪಾಯವನ್ನೇ ಬರಮಾಡುತ್ತಿದ್ದೇವೆ. ಇದರಿಂದ ಸಂಭವಿಸುತ್ತಿರುವ ಹವಾಮಾನದ ಬದಲಾವಣೆ, ತೀವ್ರ ಬೇಸಿಗೆ, ನೀರಿನ ಕೊರತೆ, ಜೀವಜಲ ನಶಿಸುತ್ತಿದೆ. ನಾವು ಬದುಕಿರುವ ಭೂಮಿ ನಿತ್ಯ ಕಣ್ಮರೆಯಾಗುತ್ತಲೇ ಇದೆ. ನಾವು ಇಂದು ಪರಿಸರ ರಕ್ಷಣೆಗೆ ಕೈ ಜೋಡಿಸಿ ಬದಲಾವಣೆಗೆ ಕಾರಣರಾಗಬಹುದು. ಪ್ರತಿಯೊಬ್ಬ ಪ್ರಜೆಯು ಜವಾಬ್ದಾರಿಯುತವಾಗಿ ನಡೆದುಕೊಂಡರೆ ನಾವೇ ಪರಿಸರದ ರಕ್ಷಕರು. ನಮ್ಮ ಮುಂದಿನ ಪೀಳಿಗೆಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋಣ. ಒಂದು ಮರ ನೆಟ್ಟು ನೀರನ್ನು ಉಳಿಸೋಣ. ಮರುಬಳಕೆ ಪದ್ಧತಿಯನ್ನು ಅಳವಡಿಸಿಕೊಳ್ಳೋಣ. ಇಂಧನ ವಾಹನಗಳ ಬಳಕೆ ಕಡಿಮೆ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನು ಉಪಯೋಗಿಸೋಣ. ನಮ್ಮ ಊರು, ನಮ್ಮ ದೇಶ, ನಮ್ಮ ಭೂಮಿಯನ್ನು ಶುದ್ಧವಾಗಿ ಇಡೋಣ. ಗೆಳೆಯರೇ, ಪರಿಸರ ಉಳಿಸುವುದು ಕೇವಲ ಸರ್ಕಾರದ ಹೊಣೆಗಾರಿಕೆ ಅಷ್ಟೇ ಅಲ್ಲ. ಇದು ನಿನ್ನದು, ನನ್ನದು, ನಮ್ಮೆಲ್ಲರ ಹೊಣೆಗಾರಿಕೆ. ಪರಿಸರ ನಮ್ಮದು. ಇದನ್ನು ರಕ್ಷಿಸುವ ಜವಾಬ್ದಾರಿ ಕೂಡ ನಮ್ಮೆಲ್ಲರದು. ಹಿಂದೆ ಶುರು ಮಾಡೋಣ, ಒಂದು ಹಸಿರು ಭವಿಷ್ಯಕ್ಕಾಗಿ.